ಹಾಯ್, ಎಲ್ಲರಿಗೂ ನಮಸ್ಕಾರ. ಕಲ್ಪತರು ನಮ್ಮ ಮನೆ ಅಡುಗೆ ಚಾನಲ್ನಲ್ಲಿ ಇವತ್ತು ಒಂದು ಮೊಸರನ್ನ ಮಾಡೋದು, ದೇವರಿಗೆ ಪ್ರಸಾದ ಮಾಡೋದು ಹಾಗೂ ಉಡಿಸ್ಲಮ್ಮ ದೇವಿ ದರ್ಶನ ಮಾಡ್ಕೊಂಬರೋದನ್ನು ನೋಡ್ಕೊಂಬರೋಣ. ಇವತ್ತಲ್ಲಿ ಅರ್ಚಕರು ಮತ್ತು ಅಲ್ಲಿ ಯಾರ್ಯಾರು ಸಿಗ್ತಾರೆ ಭಕ್ತಾದಿಗಳು ಹಾಗೂ ಇನ್ನು ಉಡಿಸ್ಲಮ್ಮನ ದೇವಸ್ಥಾನದ ಬಗ್ಗೆ ಇನ್ನೂ ಹೆಚ್ಚಿನ ವಿವರ ತಿಳ್ಕೊಳ್ಳೋಣ ಹಾಗೂ ಆ ದೇವಿ ದರ್ಶನ ಮಾಡಿಕೊಂಡು ಬರೋಣ. ಓಕೆ, ನೆಕ್ಸ್ಟ್ ಲೊಕೇಶನ್ಗೆ ಹೋಗೋಣ. ವಿಡಿಯೋದಲ್ಲಿ ಒಂದು ಮೊಸರನ್ನ ಮಾಡೋದು ಹಾಗೂ ದೇವರ ದರ್ಶನ ಮಾಡೋದನ್ನು ನೋಡೋಣ. ಈಗ ಬನ್ನಿ, ದೇವಸ್ಥಾನದ ಮುಂಬಾಗಿಲಿಗೆ ಪ್ರವೇಶ ಮಾಡೋಣ. ಈಗ ದೇವಸ್ಥಾನದ ಮುಂದೆ ಇದು ತೋರಿಸ್ತಾ ಇರೋದು ಉಡಿಸ್ಲಮ್ಮನ ದೇವಸ್ಥಾನದ ಮುಂದ್ಗಡೆ. ಈಗ ನೋಡಿ, ದೇವಸ್ಥಾನದ ಬೋರ್ಡ್ ಕಾಣಿಸ್ತಾ ಇದೆ, ಉಡಿಸ್ಲಮ್ಮನ ದೇವಾಲಯ ಅಂತ. ಇದು ಜನ್ನಾಪುರದಲ್ಲಿ ಸುಮಾರು ದೇವಾಲಯಗಳಿದ್ದಾವೆ. ಅದರಲ್ಲಿ ಇದು ಒಂದು ಉಡಿಸ್ಲಮ್ಮನ ದೇವಸ್ಥಾನ. ತುಂಬ ನೂರಾರು ವರ್ಷ ಇತಿಹಾಸ ಇರೋವಂಥ ದೇವಸ್ಥಾನ ಇದು. ನನಗೆ ಸುಮಾರು ನಾ ಕಂಡಂತೆ ನನಗೆ ಒಂದು 60 ವರ್ಷ ಆಗಿದೆ. ಇದಕ್ಕೂ ಇನ್ನೂ ನೂರಾರು ವರ್ಷ ನಮ್ಮ ತಾಯಿ ಕಾಲ, ಅವ್ರ ಕಾಲದಿಂದೆಲ್ಲ ಇದೆ. ಇದು ನಾನು ನೋಡ್ತಾ ಇರೋದು ದೇವಸ್ಥಾನ ಇದು. ಈ ದೇವಸ್ಥಾನಕ್ಕೆ ಬಂದರೆ ಒಂಥರ ಒಂದು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಈಗ ನೋಡಿ, ಇಲ್ಲಿ ಹರಳಿಕಟ್ಟೆ ಸುತ್ತಾ ಇದ್ದಾರಲ್ಲ ಮೇಡಮು, ಅವ್ರನ್ನ ಮಾತಾಡ್ಸೋಣ. ಈ ದೇವಸ್ಥಾನದ ಬಗ್ಗೆ, ಇತಿಹಾಸದ ಬಗ್ಗೆ, ಅವ್ರಿಗೆ ಗೊತ್ತಿರೋ ಬಗ್ಗೆ ಅವ್ರ ಬಾಯಲ್ಲಿ ಅವ್ರ ಅನುಭವದ ಥರ ಕೇಳೋಣ. ಹಾಗೂ ದೇವಸ್ಥಾನದಲ್ಲಿರೋ ಅರ್ಚಕರು ಸಹ ಅವರನ್ನು ಮಾತಾಡ್ಸೋಣ. ಅವರು ಎಷ್ಟು ಅವ್ರ ಅನುಭವ ಏನು, ಅವ್ರು ಯಾವ ಥರ ಪೂಜೆ ಮಾಡ್ತಾಯಿದ್ದಾರೆ ನಮಗೂ ಗೊತ್ತಿಲ್ಲ, ತಿಳ್ಕೊಂಡು ಬರೋಣ. ಈಗ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡೋಣ. ಇವಾಗ ಎಲ್ಲ ಭಕ್ತಾದಿಗಳೆಲ್ಲ ಬರ್ತಾ ಇದ್ದಾರೆ. ಒಳಗಡೆ ಹೋಗೋಣ. ಇವಾಗ ದೇವಸ್ಥಾನದ ಒಳಗಡೆ ನೋಡಿ, ಈಗ ಒಳಗಡೆ ಪ್ರವೇಶ ಮಾಡೋಣ. ಈಗ ದೇವರ ದರ್ಶನ ಮೇಡಮ್ ಅವರು ಹೋಗ್ತಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಈಗ ದೇವಸ್ಥಾನದ ನೋಡಿ, ಒಳಗಡೆ ಪ್ರವೇಶ ಮಾಡ್ತಾಯಿದ್ದೀವಿ. ಈಗ ನೋಡಿ, ದೇವರು ಕಾಣ್ತಾ ಇದ್ದಾರೆ ನೋಡಿರಿ, ದೂರದಿಂದನೇ ಕಾಣ್ತಾ ಇದೆ. ಹತ್ರ ಹೋಗೋಣ, ಖಂಡಿತ ನೋಡೋಣ. ಇವಾಗ ದೇವರ ದರ್ಶನ ಮಾಡೋಣ. ಈಗ ಅವ್ರ ಮೇಡಮ್ ಅನುಭವ ಕೇಳೋಣ, ಇವಾಗ ಮಾತಾಡ್ಸೋಣ. ನಮಸ್ಕಾರ ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಕಮಲ. ಉಡಿಸ್ಲಮ್ಮ ದೇವಿ ಬಗ್ಗೆ ಒಂಚೂರು ಹೇಳ್ತೀರಾ, ಯಾವ ಥರ ಅಂತ? ದೇವಿ ಇವಳು ಜಗಳೂರೊಳಂತೆ. ಅಂದ್ರೆ ಇಲ್ಲಿ ಜನ್ನಾಪುರದಲ್ಲಿರೋ ಲಿಂಗಾಯತ ದೇವರು ಆ ಕಡೆ ಜಗಳೂರು ಕಡೆ ಇರಂದ್ರೆ. ಅವಾಗ ಯಾವ ಕಾರಣನೋ ಗೊತ್ತಿಲ್ಲ. ಅವಾಗ ಈಗ ಬರೋ ಕೊರೋನಾ ತರ ಅವಾಗ ಈ ಕಾಲರ, ಮಲೇರಿಯಾ ಏನೇನಾರ ವಿಶೇಷ ಬರೋವಲ್ಲ ಚಿಕ್ಕವಾಗಿ. ಆ ಕಾರಣದಿಂದ ಅವ್ರು ಊರ್ ಬಿಟ್ಟು ಬೇರೆ ಊರಿಗೆ ಬಂದ್ರು. ಅಂದ್ರೆ ಅವ್ರಿಗೆ ಎಲ್ಲಿರ್ಬೇಕು ಎಲ್ಲಿ ಬಿಡ್ಬೇಕು ಅನ್ನೋ ಕಾರಣ ಗೊತ್ತಿಲ್ಲ. ಅವರು ಮಾಡಿ ಗಾಡಿ ಕಟ್ಕೊಂಡು ಮನೆಯವರೆಲ್ಲ ತುಂಬಿಕೊಂಡು ನಿಮ್ ದೇವಿ ಬೇಡ ನನಗೆ ಅಂತಂದು ತಿರಸ್ಕರಿಸಿ ಊರ್ ಬಿಟ್ಟು ಬರ್ತಾ ಇದ್ರಂತೆ. ಅವ್ರ ಹಿಂದ್ಗಡೆ 3 ಕಲ್ಲುಗಳು ಉರುಡ್ಕೊಂಡು ಬಂದ್ವಂತ ಅವಕ್ಕವೇ. ಅದ್ ನೋಡಿ ಯಾರ ಇದ್ದಾರೆ, ಅವಕ್ಕವೇ ಉರುಡ್ತಾ ಇದ್ದಾವ ಕಾಡ್ದಾರಿಯಲ್ಲಿ, ಎತ್ತಿ ಇಟ್ಕೊಂಡ್ರಪ್ಪ ಅಂತ ಹೇಳಿದ್ರಂತೆ. ಅದೇ ತರ 3 ಕಲ್ಲನ್ನ ಎತ್ತಿ ಗಾಡಿ ಒಳಗೆ ಇಟ್ಕೊಂಡ್ರಂತೆ. 2 ಕಲ್ಲು ಅವಕ್ಕವೇ ಉರುಡು ಬಿದ್ದೋದ್ವಂತೆ. ಬರ್ತಾ 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 ಇದು ಕೊನೆ ಕಲ್ಲಂತೆ. ಇಲ್ಲಿ ಬಂದ್ ಬಿತ್ತಂತೆ. ಇಲ್ಲಿ ನಾವು ಉಳ್ಕೊಂಡ್ರೆ ನಮಗೊಂದ್ ನೆಲೆ ಇದೆ ಅಂತಂದು ಕಾಡು ಕಡ್ದು ಬೇಸರ ಊಟಕ್ಕಿಂತ ಮುಂಚೆ ಇಲ್ಲಿ ಅವರು ನಿಲ್ಸಿದ್ರು. ನಮ್ಮ ಮನೆ, ನಮ್ಮ ಅಪ್ಪ ಅಮ್ಮ ಕತೆ ಹೇಳೋದು. ಹೌದಾ? ಹಾಗಾಗಿ ಇವಳಿಗೆ ಉರುಡು ಬಂದ ಅಮ್ಮ ಹೋಗಿ ಉಡಿಸ್ಲಮ್ಮ ಅಂತ. ಓಕೆ ಮೇಡಮ್, ಇದು ಕೇಳಿ ಹೇಳಿದ್ದಕ್ಕೆ ಧನ್ಯವಾದಗಳು. ನಮಗೂ ಇದರಿಂದ, ಈ ದೇವರಿಂದ ತುಂಬಾ ಒಳ್ಳೆಯದಾಗಿದೆ. ಆದ್ದರಿಂದ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಅರ್ಚಕರೇ, ನೀವು 1-2 ಮಾತು ಹೇಳ್ಬಿಡಿ. ನೀವು ಇತ್ತೀಚೆಗೆ ನಾವು ನೋಡಿರೋದು ನಿಮ್ಮನ್ನು, ಆದರೆ ನಾವು ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಲ್ವಾ ಪೂಜೆನ? ಓಕೆ ಮೇಡಮ್. ಜನ್ನಾಪುರ ಗ್ರಾಮ ದೇವತೆಯಾಗಿ ಇಲ್ಲಿ ಉಡಿಸ್ಲಮ್ಮ, ಆಮೇಲೆ ಕಾಶಿಯಿಂದ ತಂದಿದ್ದು ಮಲ್ಲೇಶ್ವರ, ಇದು ಅಂತರಘಟ್ಟಮ್ಮ, ಮೂರು ಒಂದು ಕಮಿಟಿಯಾಗಿ ಮಲ್ಲೇಶ್ವರ ದೇವಾಲಯಗಳ ಸಮಿತಿ ಅಂತ ಒಂದು ಸಮಿತಿ ಮಾಡಿಕೊಂಡು ಇವತ್ತು ಜನ್ನಾಪುರದ ಜನಾಂಗಗಳು ಅಂದ್ರೆ ಲಿಂಗಾಯತರು, ಕುರುಬರು, ದೇವಂಗರು, ಅಗಸರು, ಅಷ್ಟು ಜನಾಂಗದವರು ಒಂದೇ ನಮ್ಮ ಮನೆ ದೇವತೆ ಅಂತ ಇವತ್ತು ಗ್ರಾಮ ದೇವತೆಯಾಗಿ ಪೂಜಿಸ್ತಾ ಇದ್ದಾರೆ. ಆದ್ರಿಂದ ನಾವು ಈ ದೇವ್ರನ್ನ ತುಂಬ ಚೆನ್ನಾಗಿ ನಂಬ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಖಂಡಿತ ಎಲ್ಲರೂ ಒಂದ್ಸಲ ಬಂದು ಒಂದ್ಸಲ ಭೇಟಿ ಕೊಡಿ, ದೇವರಿಗೆ ದೇವರ ಆಶೀರ್ವಾದ ಪಡೀರಿ. ಮತ್ತೇನಾದ್ರು ಒಂದು ಖಂಡಿತ ಏನಾದ್ರು ಬೇಡ್ಕೊಂಡ್ರೆ ತಕ್ಷಣ ಹೊರ ಕೊಡೋ ದೇವರು ಇದು ಕೊಡ್ತಾ ಇರ್ತಾರೆ ನೋಡಿ. ಖಂಡಿತ ನೋಡಿ, ಹತ್ತಿರದಿಂದ ಮಾಡೋಣ. ಇವಾಗ ಉಡಿಸ್ಲಮ್ಮ ದೇವಿ ದರ್ಶನನ ನೋಡಿ, ಎಷ್ಟು ಚೆನ್ನಾಗಿದೆ ದೇವರಲ್ವಾ, ಸುಂದರವಾದ ಮೂರ್ತಿ ಇದು. ಖಂಡಿತ ಕೈ ಮುಗಿಬೇಕು ಅಂತ ಅನಿಸುತ್ತೆ ನೋಡ್ತಾ ಇದ್ರೆ.
ಭಜನಾ ಮಂಡಳಿ ಅಂತ ಒಂದು ಭಜನಾ ಮಂಡಳಿ ಇದೆ. ಇಲ್ಲಿ ನಮಗೆ ಗುರುಗಳು ಶ್ರೀಧರ್ ಮಾಸ್ಟರ್ ಅನ್ನೋರು ಶಂಕರಾಚಾರ್ಯರ ತತ್ವಗಳು, ಶಂಕರಾಚಾರ್ಯರು ನಾವು ನೋಡಿಲ್ಲ, ಇವತ್ತು ಶಂಕರಾಚಾರ್ಯರು ನಾವು ಆ ಗುರುಗಳ ಮುಖಾಂತರ ನೋಡ್ತಾ ಇದೀವಿ. ನಿಮಗೆ ಯಾರು ಇಚ್ಛೆ ಇದ್ರೆ, ಕಲಿಬೇಕು ಅನ್ನೋ ಇಚ್ಛೆ ಇದ್ರೆ, ಯಾವುದೇ ದುಡ್ಡಿಲ್ಲ, ಫಲಾಪೇಕ್ಷೆ ನಮ್ಮ ಮಾಸ್ಟರ್ ಏನೂ ಬಯಸಲ್ಲ. ಪ್ರತಿ ಬುಧವಾರ 11 ಗಂಟೆಗೆ ಇಲ್ಲಿ ಎಲ್ಲಾ ಸ್ತೋತ್ರ ಕ್ಲಾಸ್ಗಳು ನಡೀತವೆ. ಕಲಿಬೇಕು ಅನ್ನೋ ಇಚ್ಛೆ ಇದ್ದವ್ರು ಯಾರು ಬರ್ಬೋದು. ಇಲ್ಲಿ ಜಾತಿ ಭೇದ ಇಲ್ಲ, ಸೌಕರ್ಯಕ್ಕೆ ಬಡತನ ಇದಿಲ್ಲ. ನೀವು ಸ್ವಇಚ್ಛೆಯಿಂದ ಬಂದು ಖುಷಿಯಿಂದ ಕಲಿಬೇಕು ಅಂತ ವಿನಂತಿ. ಓಕೆ, ಧನ್ಯವಾದ ಮೇಡಮ್. ನಮ್ಮ ಅಜ್ಜನವರು ಮಾಡ್ತಾ ಇದ್ದಿದ್ದಿಲ್ಲ. ನಮ್ಮ ಅಜ್ಜ, ನಮ್ಮ ಮುತ್ತಜ್ಜ, ನಮ್ಮ ತಾತನ ಕಾಲದಿಂದ ಬಂದಿದ್ದೀವಿ. ಈಗ ಹೆಚ್ಚು ಕಡಿಮೆ ಒಂದು 30 ವರ್ಷದಿಂದ ನಮ್ಮನ್ನು ಬಿಡಿಸಿ ಗ್ರಾಮಕ್ಕೆ ಕೊಟ್ಟರು. ಈಗ ನಾವು ಬಂದನಿಗೆ ಹೆಚ್ಚು ಕಡಿಮೆ ಎಲ್ಲ ಸ್ವಲ್ಪ ದಿವಸಕ್ಕೆ ಬಿಟ್ಟು ಹೋಗ್ಬಿಟ್ರಲ್ಲ. ಈಗ ಮತ್ತೆ ನಮ್ಮ ಮನೆಗೆ ಬಂದು ಸೇರ್ತಾರೆ. ದೇವಕೊಂತ 5ನೇ ತಲೆಮಾರು ಮಾಡ್ತಾ ಇರೋದು. 5ನೇ ತಲೆಮಾರಿಂದ ಮಾಡ್ತಾ ಇದ್ದಾರಂತೆ ಇವರು ಪೂಜೆನ, ಅರ್ಚಕರು. ಇವರು ಅರ್ಚಕರು ಈಗ 5ನೇ ತಲೆಮಾರಿನ. ಖಂಡಿತ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಈ ಭದ್ರಾವತಿಯಲ್ಲಿರೋ ಉಡಿಸ್ಲಮ್ಮ ದೇವಿಗೆ ಎಲ್ಲರೂ ಬಂದು ಸೇವೆ ಸಲ್ಲಿಸಿ ಕೃತಾರ್ಥರಾಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಹಾಗೂ ಪ್ರತಿ ಶುಕ್ರವಾರ ಸಹ ಇಲ್ಲಿ ನಿಂಬೆಹಣ್ಣು ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗತ್ತೆ. ನಾವೇನು ಕೇಳ್ಕೊಂಡು ಹಚ್ತೀವೋ ಅದು ಖಂಡಿತ ನೆರವೇರುತ್ತೆ. ನಿಂಬೆಹಣ್ಣು ದೀಪ ಹಚ್ಚೋದ್ರಿಂದ ಮನೇಲಿರೋ ಕಷ್ಟಗಳೆಲ್ಲ ಸಹ ಬಗೆಹರಿಯುತ್ತೆ. ಖಂಡಿತ ನೀವು ಪ್ರಯತ್ನ ಮಾಡಿ. ಓಕೆ, ವಿಡಿಯೋದ ನೋಡಿದ್ದಕ್ಕೆ ಧನ್ಯವಾದಗಳು. ನೋಡಿ, ಹತ್ತಿರದಿಂದ ದೇವ್ರ ದರ್ಶನ ಮಾಡೋಣ. ಈಗ ಮಹಾಮಂಗಳಾರತಿ ಮಾಡ್ತಾ ಇದ್ದಾರೆ. ಈಗ ಮೊಸರನ್ನ ಮಾಡೋದನ್ನು ಯಾವ ಥರ ಅಂತ ನೋಡ್ಕೊಳ್ಳೋಣ. ದೇವಸ್ಥಾನದ ಪ್ರಸಾದಕ್ಕೆ ಮನೇಲಿ ಪೂಜೆಗಳು ಮಾಡೋದು ಯಾವ ಥರ ಅದು ಪ್ರಸಾದ ಮಾಡೋದು ಅಂತ. ಈಗ ಮೊಸರನ್ನ ಮಾಡೋದಕ್ಕೆ 1 ಲೋಟದಷ್ಟು, 2 ಲೋಟದಷ್ಟು ತಣ್ಣಗಿರೋ ಅನ್ನ ತೊಗೊಂಡಿದ್ದೀನಿ. ಅದಕ್ಕೆ 1 ಲೋಟ ಹಾಲು, 1 ಲೋಟ ಮೊಸರು ಹಾಕ್ತಾಯಿದ್ದೀನಿ. ಗಟ್ಟಿ ಮೊಸರು ಇರಬೇಕು. ಈಗ ದಾಳಿಂಬೆ ಹಣ್ಣು ಹಾಕ್ತಾಯಿದ್ದೀನಿ. ದಾಳಿಂಬೆ ಹಣ್ಣು ಮತ್ತು ಇದು ಅದ್ರ ಬದಲಾಗಿ ಬೇಕಾದ್ರೆ ದ್ರಾಕ್ಷಿ ಹಣ್ಣು, ಸೀಡ್ಲೆಸ್ ದ್ರಾಕ್ಷಿ ಬರುತ್ತಲ್ಲ, ಅದನ್ನು ಬೇಕಾದ್ರೆ ನಾವು ಬಳಸ್ಕೋಬೋದು. ದಾಳಿಂಬೆ ಹಣ್ಣು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಹಿಂಗೆ ದಾಳಿಂಬೆ ಹಣ್ಣು ಹಾಕಿ ಉಪ್ಪು ಹಾಕ್ಬಿಟ್ಟು ಮುಚ್ಚಿಟ್ಬಿಡೋಣ. ಒಂದು ಸ್ವಲ್ಪ ಹೊತ್ತು, 1 ಗಂಟೆ ಟೈಮ್ ನೆನೆದ್ರೆ ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಈಗ ಹಾಲು ಹಾಕಿ ಮಾಡೋದಕ್ಕೆ ಹುಳಿ ಬರಬಾರ್ದು ಅಂತ ಈಗ ನೆಕ್ಸ್ಟ್ ಶುಂಠಿ ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಈಗ ನಾವು ಉದ್ದಿನಬೇಳೆ, ನೆಕ್ಸ್ಟ್ 1 ಸ್ಪೂನಷ್ಟು ಉದ್ದಿನಬೇಳೆ, 1 ಸ್ಪೂನಷ್ಟು ಕಡಲೆಬೇಳೆ, 1 ರುಚಿಗೆ ತಕ್ಕಷ್ಟು ಹಿಂಗು ತೊಗೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕ್ಕೊಂಬಿಡೋಣ. ಈಗ ಯಾವ ಥರ ಅಂತ ಒಂದು ಬಾಣಲಿ ತೊಗೊಂಡು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕ್ಬಿಟ್ಟು ಇದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕಿ ಸಿಡಿದ ತಕ್ಷಣ ಈಗ ನೆಕ್ಸ್ಟು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಬರೋಣ, ಒಂದೊಂದೇ ಹಾಕ್ಕೊಂಡು ಬರೋಣ. ಕರ್ಬೇವಿನ ಸೊಪ್ಪು ಹಾಕ್ತೀನಿ. ಈಗ ನಾನು ನೆಕ್ಸ್ಟು ಸಾಸಿವೆ ಸಿಡಿತು, ಕರ್ಬೇವಿನ ಸೊಪ್ಪು ಹಾಕಿ ನೆಕ್ಸ್ಟು ಈ ಹಸಿಮೆಣಸಿನ್ಕಾಯಿನ ಮತ್ತು ಶುಂಠಿನ ಸ್ವಲ್ಪ ಪೇಸ್ಟ್ ಮಾಡ್ಕೊಂಬಿಟ್ಟಿನಿ, ಬಾಯಿಗೆ ಸಿಗಬಾರ್ದು ಅಂತ. ಅದಕ್ಕೆ ಆ ಥರ ಇದನ್ನು ಹಾಕ್ತಾಯಿದ್ದೀನಿ ಇವಾಗ. ಈಗ ಇದನ್ನೆಲ್ಲ ಚೆನ್ನಾಗಿ ಇದು ಮಾಡೋಣ. ನೆಕ್ಸ್ಟು ಉರಿ ಕಡಿಮೆ ಮಾಡ್ಕೊಂಡ್ಬಿಟ್ಟು ನಾವು ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಳ್ಳೋಣ, ಸೀದೋಗಬಾರ್ದು ಅಂತ. ಸ್ವಲ್ಪನೇ ಇರೋದಲ್ವ, ಅದು ಬೇಗ ಸೀದೋಗ್ಬಿಡುತ್ತೆ. ಅದರಿಂದ ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಂಡು ಸಣ್ಣ ಉರಿನಲ್ಲಿ ಇದು ಮಾಡಿ ಕೆಂಪುಗಾಗೋವರೆಗೂ ಇದು ಮಾಡಿ ನಾವು ನೆಕ್ಸ್ಟ್ ಇದಕ್ಕೆ ಮೊಸರನ್ನ ಕಲಸಿಟ್ಕೊಂಡಿರ್ತೀವಲ್ಲ 1 ಗಂಟೆ ಮುಂಚೆ ಅದನ್ನು ಹಾಕೋಣ. ಇದಕ್ಕೆ ಹಾಲು ಸೇರಿಸೋದು ಯಾಕೆ ಅಂತಂದರೆ ನಾವು ಸಂಜೆವರೆಗೂ ಹುಳಿ ಬರಬಾರ್ದು ಮೊಸರನ್ನ ಅನ್ನೋದಕ್ಕೋಸ್ಕರ ಇದು ಹಾಲು ಹಾಕೋದು. ಇಲ್ಲ ಅಂತಂದರೆ ನಾವು ಡೈರೆಕ್ಟಾಗಿ ಹಂಗೆ ತಿಂತೀವಿ ಅಂದರೆ ಬರೀ ಮೊಸರು ಬೇಕಾದ್ರೆ ಸೇರಿಸ್ಕೋಬೋದು. ಇನ್ನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಅಲಂಕಾರಕ್ಕೆ. ರೆಡಿ ಆಯಿತು ಈಗ ಮೊಸರನ್ನ. ದೇವಸ್ಥಾನಕ್ಕೆ ಆಗಲಿ, ಮನೆಗೆ ದೇವ್ರ ಪೂಜೆಗೆ ಆಗಲಿ, ಅಥವಾ ನಾವೇ ತಿನ್ನೋದಕ್ಕೆ ಆಗಲಿ ಒಂದು ಒಳ್ಳೆ ರುಚಿಕರವಾದ ಮೊಸರನ್ನ ರೆಡಿ ಆಯಿತು. ಈಗ ಸರ್ವಿಂಗ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆಂದಾಗಿದೆ.
ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಖಂಡಿತ ಲೈಕ್ ಮಾಡಿ. ಹಾಗೂ ಉಡಿಸ್ಲಮ್ಮ ದೇವಸ್ಥಾನದ ದರ್ಶನ ನಿಮಗೆ ಯಾವ ರೀತಿ ಅನ್ನಿಸ್ತು ಈ ವಿಡಿಯೋದಲ್ಲಿ ನಿಮಗೆ ಅಂತ ತಿಳಿಸಿ. 100 ವರ್ಷಗಳ ಇತಿಹಾಸವುಳ್ಳ ನಮ್ಮ ಭದ್ರಾವತಿನ ಉಡಿಸ್ಲಮ್ಮನ ದೇವಸ್ಥಾನದ ದರ್ಶನ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ.